ನಮಸ್ಕಾರ ಎಲ್ಲರಿಗೂ. ಇವತ್ತು ಶ್ರೀ ವೀರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವೆ. ಇದು ಬೆಂಗಳೂರಿಂದ ಸುಮಾರು 222 ಕಿಲೋಮೀಟರ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ಗೆ ಸೇರುತ್ತೆ. ಹಾಸನಿಂದ ಸುಮಾರು 42 ಕಿಲೋಮೀಟರ್ ದೂರ. ಆನ್ ದ ವೇ ಹಾಸನ್ ಹತ್ರ ಬಿಸಿ ಬಿಸಿ ಖಾರ ಬಾತ್ ತಿಂದು ಅಲ್ಲಿಂದ ಮತ್ತೆ ಪಯಣ ಶುರು ಮಾಡಿದ್ವಿ. ವೀರನಾರಾಯಣ ಸ್ವಾಮಿ ಎಂದು ಕರೆಯಲ್ಪಟ್ಟ ಈ ದೇವಸ್ಥಾನ ಬಹಳಷ್ಟು ಸುಂದರವಾಗಿ ಹೊಯ್ಸಳ ಕಾಲದಲ್ಲಿ ಕಟ್ಟಿಸಲ್ಪಟ್ಟಿದ್ದು, ಇದು ತ್ರಿಕುಟ ಹಿಂದೂ ದೇವಾಲಯ. ಹೊಯ್ಸಳ ವಾಸ್ತುಶಿಲ್ಪವನ್ನು ಸುಮಾರು 1200 ಸಿಇಯಲ್ಲಿ ಪೂರ್ಣಗೊಳಿಸಲಾಗಿದೆ. ಈ ದೇವಸ್ಥಾನದ ಮಧ್ಯಭಾಗದಲ್ಲಿ ನಾರಾಯಣರು, ಎಡಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ, ಬಲಭಾಗದಲ್ಲಿ ಯೋಗ ನರಸಿಂಹ, ಒಟ್ಟಿಗೆ 3 ದೇವರು ಇರುವುದರಿಂದ ತ್ರಿಕುಟಾಚಲ ದೇವಸ್ಥಾನ ಎಂದು ಕರೆಯುತ್ತಾರೆ. ಶ್ರೀ ವೀರನಾರಾಯಣ ಸ್ವಾಮಿ ದೇವಸ್ಥಾನ ಬೆಲ್ಲವಾಡಿ ಬೇಲೂರು ಹಳೇಬೀಡು ಕಾಲಕ್ಕೆ ಸೇರುತ್ತದೆ. ಬೇಲೂರು ಹಳೇಬೀಡುಕ್ಕಿಂತ ಸ್ವಲ್ಪ ಮುಂಚಿತವಾದದ್ದು. ಇದೆಲ್ಲ ಇದಾಗಿದೆ. ಈ ಕಡೆ ನೋಡಿ, ಕಲ್ಲು ಕೊಟ್ಟು ಮುಟ್ಟಿದ್ರೆ ಹೋಗುತ್ತೆ. ಸೊ ಅಲ್ಲೊಂದು ಆನೆ ಇದೆ. ಇಲ್ಲಿ ಎಷ್ಟು ಆನೆಗಳಿದೆ ಅಂದರೆ 1 2 3 4 5 ಆನೆಗಳು ಸ್ಟ್ರಕ್ಚರ್ಸ್ ಇದೆ. ಮತ್ತು ಒಳಗಡೆನೂ ಅಷ್ಟೇ ಚಿಕ್ಕ ಚಿಕ್ಕ ಆನೆಗಳ ಶಿಲ್ಪಿಗಳು ಸಾಲಾಗಿದೆ. ಬನ್ನಿ ತೋರಿಸ್ತೇನೆ. ಇಲ್ಲಿ ನೋಡಿ, ಎಲ್ಲ ಕಡೆನೂ ಆನೆಗಳ ವಿಗ್ರಹ ಸಾಲಾಗಿ ಕಾಣಿಸುತ್ತೆ. ಇದು ಕೂತ್ಕೊಳ್ಳೋ ಸ್ಥಳ. ಇಲ್ಲಿ ನೋಡಿ, ಎಲ್ಲ ಕಡೆನೂ ಸಾಲಾಗಿ ನೋಡಿದ್ರೆ ಆನೆಗಳ ವಿಗ್ರಹ, ಸುಮಾರು 1000 ಆನೆಗಳ ವಿಗ್ರಹ ಕಾಣಿಸುತ್ತೆ. ಇಲ್ಲಿರುವ ವೀರನಾರಾಯಣ ದೇವರು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಎಂಥ ಅದ್ಭುತವಾದ ಮೆಷಿನ್ ಕ್ರಾಫ್ಟೆಡ್ ಪಿಲ್ಲರ್ಸ್ ನೋಡಿ. ಎಲ್ಲ ಕಡೆನೂ ಪಿಲ್ಲರ್ಸ್ ಒಂಥರ ಯೂನಿಕ್ ಆಗಿದೆ. ಈ ದೇವಾಲಯದಲ್ಲಿ 2 ಅದ್ಭುತವಾದ ಸೀಲಿಂಗ್ ಇದೆ. ಒಂದು ಕೃಷ್ಣ ಮತ್ತು ಗೋಪಿಕೆಯರು, ಮತ್ತೊಂದು ನಾರಾಯಣ, ವೀರನಾರಾಯಣ ಮತ್ತು ಶೇಷನಾಗ್. ಇದು ಬಹಳಷ್ಟು ಸುಂದರವಾಗಿ ಹೊಯ್ಸಳ ವಾಸ್ತುಶಿಲ್ಪವಾಗಿದೆ. ಸ್ಟ್ರಕ್ಚರ್ ಸೋಮನಾಥಪುರ, ಮೈಸೂರು ಹತ್ತತ್ರ ಹೊಯ್ಸಳ ಆರ್ಕಿಟೆಕ್ಚರ್. ಮತ್ತು ಬೇಲೂರಲ್ಲಿ ಚೆನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದೆ. ಸೇಮ್ ಆರ್ಕಿಟೆಕ್ಚರ್ ಬೇಲೂರು ಹಳೇಬೀಡಲ್ಲಿರೋದರ ಆರ್ಕಿಟೆಕ್ಚರ್. ಇಟ್ ಈಸ್ ಕಂಪ್ಲೀಟ್ಲಿ ಹೊಯ್ಸಳ ಆರ್ಕಿಟೆಕ್ಚರ್. ಸೊ ಇದು ತುಂಬ ಹಳೇದಾಗಿದ್ದರಿಂದ ಫುಲ್ ಡ್ಯಾಮೇಜ್ ಆಗಿದೆ. ನೋಡಿ, ಎಲ್ಲ ವಿಗ್ರಹಗಳು ಫೇಸ್ ಎಲ್ಲ ಸ್ಕ್ರ್ಯಾಚಸ್ ಆಗಿದೆ. ನೋಡಿ, ಎಲ್ಲ ಅದು ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗಿದೆ, ಎಲ್ಲ ಕಟ್ಟಾಗಿದೆ. ಇಷ್ಟು ವರ್ಷ ಅದನ್ನು ಪ್ರಿಸರ್ವ್ ಮಾಡ್ಕೊಂಡ್ಬಂದಿದೆ. ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ನಾರಾಯಣ ಸ್ವಾಮಿ ದೇವರು ಶಿಲ್ಪೆ. ಸೊ ಇಲ್ಲಿ ಕೈ ಕಟ್ಟಾಗಿದೆ, ಬಟ್ ಇದೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ ತುಂಬ. ಆದರೂ ಇಷ್ಟು ವರ್ಷಗಳ ಕಾಲ ಇದನ್ನು ಪ್ರೊಟೆಕ್ಷನ್ ಮಾಡಿ ಅಟ್ಲೀಸ್ಟ್ ಈ ಸ್ಟ್ರಕ್ಚರ್ನ ಇನ್ನೂ ನಾವು ನೋಡೋವಷ್ಟು ಭಾಗ್ಯ. ಮೇಲ್ಗಡೆಯಿಂದ ಎಷ್ಟು ಕ್ರಾಫ್ಟ್ ಪರ್ಫೆಕ್ಷನ್ ಆಗಿ ಬಂದಿದ್ದಾರೆ ನೋಡಿ. ಸೊ ಹೊಯ್ಸಳ ಆರ್ಕಿಟೆಕ್ಚರ್ ಮಾರ್ವಲಸ್ ಆಗಿದೆ. ಸೊ ಈ ಥರ ಆರ್ಕಿಟೆಕ್ಚರ್ ಇನ್ನು ಮುಂದೆನೂ ಬರೋಕ್ಕೆ ಚಾನ್ಸ್ ಇಲ್ಲ, ಅಂಥ ಆರ್ಕಿಟೆಕ್ಚರ್. ಸೊ ಎಲ್ಲ ಎಷ್ಟು ಚೆನ್ನಾಗಿ ಕಾಸ್ಟ್ ಮಾಡಿದ್ದಾರೆ. ಇದು ಬಂದು ನರಸಿಂಹಸ್ವಾಮಿ. ಇದು ನರಸಿಂಹಸ್ವಾಮಿ ನಿಂತಿರೋ ಅದನ್ನು ಎಷ್ಟು ಚೆನ್ನಾಗಿ ಕಾಫ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕಾಫ್ ಮಾಡಿದ್ದಾರೆ.
ಅದ್ಭುತ ದೇವಾಲಯವನ್ನು ಹೊಯ್ಸಳ ಸಾಮ್ರಾಜ್ಯದ ರಾಜವೀರ ಬಲ್ಲಾಳ 1200 ಕಾಮನ್ ಎರಾನಲ್ಲಿ ನಿರ್ಮಿಸಿದರು. ಈ ಬೆಲ್ಲವಾಡಿಯ ವೀರನಾರಾಯಣ ದೇವಸ್ಥಾನವು ಬೆಳಗ್ಗೆ 8ರಿಂದ ಮಧ್ಯಾಹ್ನ 2ರವರೆಗೆ ಮತ್ತು ಮತ್ತೆ ಸಂಜೆ 4:30ರಿಂದ 6:30ವರೆಗೂ ತೆರೆದಿರುತ್ತದೆ. ಅದ್ಭುತವಾದ ಸ್ಥಳ. ಸೊ ಎಲ್ಲರೂ ವಿಸಿಟ್ ಮಾಡಬೇಕು. ಈ ಥರ ನಮ್ಮ ಏನ್ಷಿಯಂಟ್ ಸ್ಟ್ರಕ್ಚರ್ನ ನೋಡೋದಕ್ಕೆ ಇಟ್ ಈಸ್ ಮೆಸ್ಮರೈಸಿಂಗ್ ಆ್ಯಂಡ್ ಅಮೇಝಿಂಗ್ ಫೀಲ್ ಆಗುತ್ತೆ. ಸೊ ಬನ್ನಿ, ಇಲ್ಲಿ ತುಂಬ ಕ್ರೌಡ್ ಇರಲ್ಲ. ಸೊ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ಡಿವೈನ್, ಫುಲ್ ಪೀಸ್ಫುಲ್ ಪ್ಲೇಸ್. ನೋಡಿ ಸರೌಂಡಿಂಗ್ ಎಲ್ಲ ನೋಡಿ, ಫುಲ್ ಕಂಪ್ಲೀಟ್ಲಿ ಬಹಳ ಅದ್ಭುತವಾಗಿ ನೇಚರಿಸ್ಟಿಕ್ ಆಗಿದೆ. ಬನ್ನಿ, ದರ್ಶನ ಮಾಡಿ ವೀರನಾರಾಯಣ ಸ್ವಾಮಿ ಟೆಂಪಲ್ನ ಆ್ಯಂಡ್ ಎಂಜಾಯ್ ದ ನೇಚರ್. ಥ್ಯಾಂಕ್ ಯು. ನೀವು ಈ ವಿಡಿಯೋವನ್ನು ಇಷ್ಟಪಡುತ್ತೀರಾ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.